ಅಣ್ಣ ಫಸ್ಟ್ ಹಾಫ್ ಫುಲ್ ಎಣ್ಣೆ ಹೊಡೆಯೋದು ಸಿಗರೇಟ್ ಸೇದೋದು ಅರ್ಥನೇ ಆಗಲಿಲ್ಲ ನಮಗೆ. ಅದು ಚೆನ್ನಾಗಿ ಮಾಡಿದ್ದಾರೆ, ಲಾಸ್ಟ್ ಮೂಮೆಂಟ್ ಸೂಪರ್, ಭಾಳ ಚೆನ್ನಾಗಿ ಸೂಪರ್, ಭಾಳ ಚೆನ್ನಾಗಿ. ಓನ್ಲಿ ಡ್ಯಾಡಿ ಸೋಮ್, ರಾಕಿಂಗ್ ಸ್ಟಾರ್ ಹೋಮ್, ಡ್ಯಾಡಿ ಸೋಮ್, ತಂದೆ ಮಗಂದು ಸೆಂಟಿಮೆಂಟು, ತಾಯಿ ಪ್ರೀತಿ KGF ಇಂದ ತಾಯಿ ಪ್ರೀತಿ ತೋರಿಸಿದ್ರು, ತಂದೆ ಮಗನ ಪ್ರೀತಿ ಏನು ತೋರಿಸ್ಬೋದು ನಿಮ್ಗೆ ಸಲಹೆ ಕೊಡ್ತೀನಿ, ನೀವು ಮಾತ್ರ ಬಾಸ್ ಕಡ್ಡನಿಲ್ಲ ಕೋಬೇಡಿ. ಯಾಕಂದ್ರೆ ಬಾಸ್ ಬಂದ್ಮೇಲೆ ಬಾಕ್ಸ್ ಆಫೀಸ್ ಧೂಳೆ, 1000 ಕೋಟಿ ಪಕ್ಕ ಫಿಕ್ಸು, ಬರ್ದಿಟ್ಕೊಳ್ಳಿ. ಬಾಸ್ ಆ್ಯಕ್ಟಿಂಗಿಗೆ ಎಲ್ಲ ಫಿದಾಗ ಹೋಗ್ಬಿಟ್ಟಿದ್ದೀವಿ. ಡಬಲ್ ಆ್ಯಕ್ಟಿಂಗ್, ಡ್ಯುಯಲ್ ರೋಲ್ ಆ್ಯಕ್ಟಿಂಗಿಗಂತೂ ಫಿದಾ. ಆ್ಯಕ್ಟಿಂಗಲ್ಲೇ ಜೀವಿಸ್ಬಿಟ್ಟಿದ್ದಾರೆ. ಕಲೆ ಏನನ್ನ ಇಲ್ಲಿ ಹೊರ ತೆಗೆದುಬಿಟ್ಟಿದ್ದಾರೆ. ಬಾಲಿವುಡ್ ಹಾಲಿವುಡ್ ಎಲ್ಲ ಮೀರಿಸಿ ಹಾಲಿವುಡ್ ಲೆವೆಲ್ ಆ್ಯಕ್ಟಿಂಗಲ್ಲಿ, ಹಾಲಿವುಡ್ ಮೇಕಿಂಗಲ್ಲಿ ಕನ್ನಡದ ಕಲೆನ ಹಾಲಿವುಡ್ ಅವ್ರಿಗೂ ತೋರಿಸಿದ್ದಾರೆ. ಇನ್ಮೇಲೆ ಕನ್ನಡ ಇಂಡಸ್ಟ್ರಿ ಅಂದರೆ ಹಾಲಿವುಡ್ ಅವ್ರಿಗೂ ಗೊತ್ತಾಗಬೇಕು. ಎಲ್ಲ ಇಡೀ ವರ್ಲ್ಡಲ್ಲೇ ಬಾಸ್ ಏನು ಅಂತ ಗೊತ್ತಾಗುತ್ತೆ. 1000 ಕೋಟಿ ಫಿಕ್ಸು ಇವತ್ತೇ ಬರ್ದಿಟ್ಕೊಂಬಿಡಿ. ಎಷ್ಟು ಬಂದ್ಬಿಟ್ಟು KGF 1, 2 ಆದಮೇಲೆ ಈಗ ಟಾಕ್ಸಿಕ್ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಭಾರತ ಇತಿಹಾಸದಲ್ಲಿ ಒಂದು ನೋಡುವಂಥ ಚಿತ್ರ. ಎಲ್ಲರ ಅಭಿಮಾನಿಗಳು ಬಂದು ಟಾಕ್ಸಿಕ್ ಮೂವಿ ನೋಡಬೇಕು ವಿನಂತಿ. ಸೂಪರ್ ಐತಣ್ಣ ಫಿಲಮ್ ಮಾತ್ರ. ತಂದೆ ಮಗ ಸ್ಟೋರಿ ಒನ್ ಟೈಮ್ ಅಂತೂ ಅರ್ಥ ಆಗಲ್ಲ, ಇನ್ನೊಂದು ಟೈಮ್ ನೋಡಲೇಬೇಕು. ಭಾಳ ಚೆನ್ನಾಗಿ ಮೂವಿ ಚೆನ್ನಾಗಿ ಬಂದಿದೆ, ಅಲ್ಟಿಮೇಟ್ ಆಗಿದೆ. ಸೊ ಎಲ್ಲರೂ ವೀಕ್ಷಕರು ಬಂದು ವಿಸಿಟ್ ಮಾಡಬೇಕು. ಯಶೋರ್ ಆ್ಯಕ್ಟಿಂಗು ಭಾಳ ಚೆನ್ನಾಗಿ ಬಂದಿದೆ. ಡಬಲ್ ಆ್ಯಕ್ಟಿಂಗ್ ಬಂದಿದೆ. ಸೊ ಇದೇ ಥರ ಟಾಕ್ಸಿಕ್ ಬಗ್ಗೆ ಯಾವ ಡೈಲಾಗ್ ಹೇಳ್ತಾರೆ ಟಾಕ್ಸಿಕ್ ಚಿತ್ರದ ಅಂತ? ಟಾಕ್ಸಿಕ್ ಸಿನಿಮಾದ ಹೇಳ್ತೀನಿ ಸರ್. ನಿನ್ನ ತಮ್ಮನ ಸುಟ್ಟು ಬೂದಿ ಲೈನ್ ಎಳೆದು ತಗೋಬೇಕಂತೇನಿ, ಏನಂತೀಯ? ನಾವು 4 ವರ್ಷದಿಂದ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ನಮ್ಮ ಬಾಸು ರಾಕಿಂಗ್ ಸ್ಟಾರ್ ಒಂದು ಒಳ್ಳೆ ಅದ್ಭುತವಾದ ಫಿಲ್ಮ್ ಮಾಡಿದ್ದಾರೆ. ಇದು ಕನ್ನಡ ಇಂಡಸ್ಟ್ರಿ ಬೆಳೆಯುವಂಥ, ತಿರುಗಿ ನೋಡುವಂಥ ಫಿಲ್ಮ್ ಮಾಡಿದ್ದಾರೆ. ಇದನ್ನು 100 ಡೇಸ್ ಪಕ್ಕ ಓಡುತ್ತೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡುವಂತ ಮಾಡುತ್ತೆ. ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಸುನಾಮಿ ತರ ಸುದ್ದಿ ಬರೋ ಟೈಮ್ ಕೊಟ್ಟು ಟ್ಯಾಕ್ಸಿಗೆ ಇದರ ಸಲ ಬಂದೈತೆ ಅಂದ್ರೆ ಒಂದು ವೇಟಿಂಗ್ ಅಭಿಮಾನಿಗಳು ಕಾದು ನಿಂತಾರೆ. ಸಲಾರ್ ತರ ಸಾಥ್ ಕೊಟ್ಟ ನಮ್ಮ ಅಭಿಮಾನಿಗಳು, ಹುಡುಗರು ಎಂದು ಎದುರಿಗೆ ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ಅಂತ ಎಂದೆಂದಿಗೂ ಜೈ ರಾಕಿಂಗ್ ಸ್ಟಾರ್. ಟಾಕ್ಸಿಕ್ ಬಗ್ಗೆ ಯಾವ ಡೈಲಾಗ್ ಹೇಳ್ತಾರೆ ಟಾಕ್ಸಿಕ್ ಚಿತ್ರದ ಅಂತ? ಟಾಕ್ಸಿಕ್ ಸಿನಿಮಾದ ಹೇಳ್ತೀನಿ ಸರ್. ನಿನ್ನ ತಮ್ಮನ ಸುಟ್ಟು ಬೂದಿ ಲೈನ್ ಎಳೆದು ತಗೋಬೇಕಂತೇನಿ, ಏನಂತೀಯ? ನಾವು 4 ವರ್ಷದಿಂದ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ನಮ್ಮ ಬಾಸು ರಾಕಿಂಗ್ ಸ್ಟಾರ್ ಒಂದು ಒಳ್ಳೆ ಅದ್ಭುತವಾದ ಫಿಲ್ಮ್ ಮಾಡಿದ್ದಾರೆ. ಇದು ಕನ್ನಡ ಇಂಡಸ್ಟ್ರಿ ಬೆಳೆಯುವಂಥ, ತಿರುಗಿ ನೋಡುವಂಥ ಫಿಲ್ಮ್ ಮಾಡಿದ್ದಾರೆ. ಇದನ್ನು 100 ಡೇಸ್ ಪಕ್ಕ ಓಡುತ್ತೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡುವಂತ ಮಾಡುತ್ತೆ. ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಸುನಾಮಿ ತರ ಸುದ್ದಿ ಬರೋ ಟೈಮ್ ಕೊಟ್ಟು ಟ್ಯಾಕ್ಸಿಗೆ ಇದರ ಸಲ ಬಂದೈತೆ ಅಂದ್ರೆ ಒಂದು ವೇಟಿಂಗ್ ಅಭಿಮಾನಿಗಳು ಕಾದು ನಿಂತಾರೆ. ಸಲಾರ್ ತರ ಸಾಥ್ ಕೊಟ್ಟ ನಮ್ಮ ಅಭಿಮಾನಿಗಳು, ಹುಡುಗರು ಎಂದು ಎದುರಿಗೆ ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ಅಂತ ಎಂದೆಂದಿಗೂ ಜೈ ರಾಕಿಂಗ್ ಸ್ಟಾರ್. ಸರ್, ನಮ್ಮ 4 ವರ್ಷ ಆದ್ಮೇಲೆ ನಮ್ಮ ಬಾಸ್ ರಿಲೀಸ್ ಆಗ್ತಾ ಇದಾರೆ. ಎಲ್ಲ ಬ್ಲಾಕ್ ಬಾಸ್ಟರ್ ಮೂವಿನೇ ಇದು. ಟಾಕ್ ಎಲ್ಲ ಚೆನ್ನಾಗಿ ಬರ್ತಿದೆ, ಟ್ರೈಲರ್ ಕೂಡ ಚೆನ್ನಾಗಿದೆ. ತುಂಬಾ ಇಷ್ಟ ಆಗಿದೆ ಈ ತರ ನೋಡಕ್ ನಮ್ಮ ಯಶ್ ಬಾಸ್ನ. ಫುಲ್ ಹೈಪ್ ಐತೆ. ಯಶ್ ಅವ್ರದ ಈ ಟಾಕ್ಸಿಕ್ ಪಿಕ್ಚರ್ ಅನ್ನು 100 ದಿನ ಶತಮಾನ ಆಗಲಿ ಅಂತ ನಾವು ಹಾರೈಸ್ತೀವಿ. ರಾಕಿಂಗ್ ಸ್ಟಾರ್ ಯಶ್, ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಕಡೆಯಿಂದ ಸರ್, ಈಗ 4 ವರ್ಷ ಬಿಟ್ಟು ಯಶ್ ಬಾಸ್ ಫಿಲ್ಮ್ ಬಂದೈತಿ. ನಮ್ಗೆಲ್ಲ ಭಾಳ ಖುಷಿ ಆಗೈತಿ. ಯಾಕಂದ್ರೆ ಕನ್ನಡಿಗರ ಫಿಲ್ಮ್ ಹಾಲಿವುಡ್ ಮಟ್ಟ ಯಾವತ್ತೂ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ಹೋಗಿದ್ದೆ. ಕನ್ನಡಿಗ ಒಬ್ಬ ನವೀನ್ ಕುಮಾರ್ ಗೌಡ ಅನ್ನೋ ಬಸ್ ಕಂಡಕ್ಟರ್ ಮಗ ಇಷ್ಟು ಬೆಳೆದಾನಂದ್ರೆ ನಮ್ಗೆ ಹೆಮ್ಮೆ ಐತಿ. ಜೈ ಯಶ್ ಬಾಸ್. ಲೋಕಲ್ ಗದಗ ನಾವು ಭಾಳ ವರ್ಷದಿಂದ ಯಶ್ ಅಭಿಮಾನಿ ಸಾಂಗ್ಸ್ ಇದು ಸರ್. ನಾವು ಅವ್ರ ಫಿಲಿಮ್ ಎಲ್ಲ ನೋಡ್ತೀವಿ ಸರ್. ಫಸ್ಟ್ ಶೋನೇ ನೋಡ್ತೀವಿ ಸರ್ ನಾವು. ಚಲೋ ಐತಲ್ಲ ಸರ್ ಫಿಲಿಮು. ಎಲ್ಲರೂ ಬಂದು ದಯವಿಟ್ಟು ಮಹಾಲಕ್ಷ್ಮಿ ಟ್ಯಾಗೇಜ್, ಗದಗ ಬೆಟಗೇರಿ ಮಹಾಲಕ್ಷ್ಮಿ ಟ್ಯಾಗೇಜಿಗೆ ಬಂದು ಎಲ್ಲರೂ ಫಿಲಿಮ್ ನೋಡ್ಬೇಕಂತಂದು ವಿನಂತಿ. ಟಾಕ್ಸಿಕ್ ಲುಕ್, ಅವ್ರು ಬಂದಂಥ ಸೂಟ್ಸ್ ಆಗಿರ್ಬೋದು, ಸೂಟ್ ಧರಿಸಿರ್ಬೋದಾದ್ರು, ಆಮೇಲೆ ಕಾರ್ ಡ್ರೈವಿಂಗ್ ಆಗಿರ್ಬೋದು, ಕೇರ, ಆಮೇಲೆ ಇವರು ಯಶ್ ಅವ್ರು ಬರ್ತಕ್ಕಂಥ ಒಂದು ಸ್ಟೈಲ್ ಆಗಿರ್ಬೋದು, ತುಂಬ ಟಾಕ್ಸಿಕ್ ಮಯವಾಗಿದೆ. ಫಸ್ಟ್ ಹಾಫ್ ಅಂತೂ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಂತೂ ನೀವು ಕಳೆದೇ ಹೋಗ್ತೀರಾ. ಎಲ್ಲ ವಿಶ್ವದಾದ್ಯಂತ ಇವತ್ತು ಟಾಕ್ಸಿಕ್ ಮಯ ಆಗಿರುತ್ತೆ. ಯಶ್ ಅವ್ರಿಗೆ ಈಗ ಹೇಳ್ತೀನಿ, ನೀವು ತುಂಬಾ ಇನ್ನು ದೊಡ್ಡ ಮಟ್ಟಕ್ಕಾಗಿ ಬೆಳಿಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಇದ್ರ ಹತ್ರ. ಚಲೋ ಅನಿಸ್ತ್ರಿ, ಮಸ್ತ್ ಐತ್ರಿ ಮೂವಿ. ಎಲ್ಲಾರು ಬಂದು ನೋಡ್ರಿ, ಸಪೋರ್ಟ್ ಮಾಡಿ. ಚಲೋ ಐತ್ರಿ. ಏನು ಯಶ್ ಅವ್ರ ಅಭಿಮಾನಿ ನೀವು? ಹಾಂ, ದೊಡ್ಡ ಅಭಿಮಾನಿ ಇದ್ದೀನಿ ಯಶ್ ಅವ್ರದ್ದು. ಬಾಸ್ ಅವ್ರ ದೊಡ್ಡ ಅಭಿಮಾನಿ ಇದೆ. ಮೂವಿ ಮಸ್ತ್ ಐತ್ರಿ, ಚಲೋ ಐತ್ರಿ. ಒಂದೊಂದು ಫ್ರೇಮ ಮಸ್ತ್ ಅದ ರೀ. ಬಾಸ್ ಲುಕ್, ಅವ್ರ ಡ್ಯಾನ್ಸ್
ಅವ್ರ ಫೈಟಿಂಗ್ ಸೀನ್ಸ್ ಡೈಲಾಗ್ಸ್ ಎಲ್ಲ ಮಸ್ತ್ ಅದ ರೀ. ಯಶ್ ಅವ್ರನ್ನ ಭೇಟಿ ಆಗ್ಬೇಕಂತ ಹೇಳಿ ನಿಮ್ಗೆ ಭಾಳ ಆಸೆ ಐತಂತ ಭಾಳ ಆಸೆ ಐತ್ರಿ. ಬಾಸ್ ಅವ್ರಿಗೆ ಮೀಟ್ ಆಗ್ಬೇಕು, ಅವ್ರ ಕೂಡ ಒಂದು ಫೋಟೋ ತಗೋಬೇಕು ಅನ್ನೋದು ಸಣ್ಣದಾಗ್ಲಿಂದನೂ ಒಂದು ದೊಡ್ಡ ಆಸೆ ಐತಿ. ಅವ್ರ ಎಲ್ಲ ಸಿನಿಮಾನು ನೋಡಿದ್ರಿ? ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತೀನಿ ರೀ. ಬಾಸ್ ಅವ್ರ ಸಿನಿಮಾ ಯಾವ್ದು ಬಂದರೂ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತೀನಿ ರೀ. ಚಲೋ ಐತಿ ಸರ್, ಪಿಕ್ಚರ್ ಮಾತ್ರ ಸೂಪರ್ ಐತಿ ಸರ್. ಎಲ್ಲರೂ ಬಂದು ಗದಿನೊಳಗೆ ಎಲ್ಲರೂ ನಮ್ಮ ಎಸ್ ಸರ್ ಪಿಕ್ಚರ್ ಎಲ್ಲರೂ ಯಶಸ್ವಿಗೊಳಿಸ್ಬೇಕಂತಂದು ಕೇಳ್ಕೊತೀವಿ ಸರ್. ಎಸ್ ಸರ್ಗೆ ಒಮ್ಮೆ ನಮ್ಮ ಮಗನ ಬೆಟ್ ಮಾಡಿಸ್ಬೇಕು, ಅವ್ನು ಕೂಡ ಫೋಟೋ ತೆಗಿಸ್ಬೇಕು ಅನ್ನೋ ಒಂದು ಆಸೆ ಭಾಳ ಐತಿ ಸರ್. ಯಾಕಂದ್ರೆ ಅವ್ನಿಗೆ ಆರಾಮಿಲ್ಲ. ಅವರು ಟೇಟಸ್ ಅವರು ಯೂಟ್ಯೂಬ್ಗೆ 8,000 ಫಾಲೋವರ್ಸ್ ಅದಾರ ಸರ್. ಡೈಲಿ ಒಟ್ಟು ಎಸ್ ಸರ್ ಇದು ಮಾಡಿ ಬಿಡ್ತಾನೆ ಸರ್ ಮೊಬೈಲ್ಗೆಲ್ಲ. ಎಸ್ ಸರ್ ಬಗ್ಗೆ ಅಂಕರ ಭಾಳ ಅಂದ್ರೆ ಭಾಳ ಹುಚ್ಚೈತಿ ಸರ್ ನಮ್ಮ ಮಗನಿಗೆ. ಎಷ್ಟು ಫಿಲ್ಮ್ ಬಂದರೂ ಒಂದೇ ಸಲ ಫಸ್ಟ್ ಶೋ ಫಸ್ಟ್ ಡೇನ ತೋರಿಸಿವಿ ಸರ್. ಈಗ ಬರ್ಬರ್ತಾ ಆರಾಮಿಲ್ಲ ಸರ್. ಈಗ ಬರ್ಬರ್ತಾ ಅವ್ನಿಗೆ ಎದ್ದು ನಿಲ್ಲಕ್ಕಾಗಲ್ಲ, ಎಲ್ಲ ನಾವ ಇದು ಮಾಡೋಕೆ ಸರ್. ಅದು ಒಂದು ನಮ್ಮ ಮಗನಿಗೆ ಒಂದು ಆರಾಮಿಲ್ಲ ಸರ್. ಅವ್ನಿಗೊಂದು ಆಸೆ ಐತಿ ಸರ್ ಎಸ್ ಸರ್ಗೆ ಅವ್ರು ಕೂಡ ನಿಂತು ಒಂದು ಫೋಟೋ ತೆಗಿಸ್ಬೇಕಂತ. ದಯವಿಟ್ಟು ಎಸ್ ಸರ್ ನಮ್ಗೆ ಅದಕ್ಕೊಂದು ಅನುಕೂಲ ಮಾಡಿಕೊಡ್ಬೇಕಂತ ಕೈ ಮುಗಿದು ಕೇಳ್ಕೊಂತೀವಿ ಸರ್. ನೀವು 3 ಸೈಡ್ ಇಲ್ಲ, ಅದು ಬೇರೆನೇ ಐತಿ. ಫಿಲ್ಮ್ ಬಂದು ನೋಡ್ರಿ ನೀವು ಫಸ್ಟ್ ಫಿಲ್ಮ್ ನೋಡೋಕೆ ಅರ್ಥ ಆಗುತ್ತೆ. ಫಿಲ್ಮ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ಫ್ರೇಮು ಡೈಮಂಡ್. ಪ್ರಶಾಂತ್ ನೀಲ್ ಆದಮೇಲೆ ಯಶ್ ಏನು ಮಾಡ್ತಾನೆ ಅಂತ ಗೀತು ಮೋಹನ್ದಾಸ್ ಲೇಡಿ ಡೈರೆಕ್ಟರ್ ಹೆಣ್ಮಕ್ಳೆಲ್ಲ ಬಂದು ನೋಡಿ ಸಿನಿಮಾ ಎಷ್ಟು ಅದ್ಭುತ ಇದೆ ಗೊತ್ತಾ. ಆ ಸೆಕ್ಸಿನ್ ಏನೂ ಇಲ್ಲ ಸಿನಿಮಾಲಿ, ಸೂಪರ್ ಇದೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು ಅಂಥ ಸಿನಿಮಾ ಇದೆ. 12 ಸೀನ್ಸ್ ಅಷ್ಟೇ ಇದಾವೆ, ಎಷ್ಟು ಮಸ್ತಾಗಿದೆ ಗೊತ್ತಾ ಫಿಲ್ಮ್. ಗೀತು ಮೋಹನ್ದಾಸ್ ಡೈರೆಕ್ಷನ್, ರವಿ ಬಸು BGM, ವಿಶಾಲ್ ಮಿಶ್ರಾ ಸಂಗೀತ, ನಮ್ಗೆ ಭಟ್ರು ಲಿರಿಕ್ಸ್, ಏನಿದೆ ಮೂವಿ. ಜೈ ರಾಕಿ ಬಾಯ್ಗೆ ಸರ್. ಮೊದಲು ನಮ್ಮದು ಕನ್ನಡ ಫಿಲ್ಮ್ಸು ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿತ್ತು. KGF 1 ಬಂದ ಮೇಲೆ ದಕ್ಷಿಣ ಭಾರತ ಆಕ್ರಮಿಸ್ಕೊಂಡ್ರು ಯಶ್ ಅವರು. ಅದಾದಮೇಲೆ KGF 2 ಸಂಪೂರ್ಣ ಭಾರತ. ಈಗ ಟಾಕ್ಸಿಕ್ ಬಂದ ಮೇಲೆ ಫುಲ್ ಹಾಲಿವುಡ್ ಸರ್. ಪೂರ ಸಂಪೂರ್ಣ ಪ್ರಪಂಚಾದ್ಯಂತ ಇವತ್ತು ಸುಮಾರು ಒಂದು 13,000 ಸ್ಕ್ರೀನ್ ಮೇಲೆ ಅಪ್ಪಳಿಸೈತಿ ಫಿಲ್ಮು. ನಮ್ಮದು ಒಂದು ಏನು ಸ್ಯಾಂಡಲ್ವುಡ್ದು ಒಂದು ಶ್ರೀಗಂಧದ ಸುಗಂಧ ಏನೈತಿ ಇವತ್ತು ಪ್ರಪಂಚಾದ್ಯಂತ ಒಂದು ಏನು ಸುಗಂಧ ಬೀರೈತಿ, ಅದನ್ನು ನಮ್ಮ ಯಶ್ ಅವ್ರ ಕಾರಣ, ಯಶ್ ಅವರ ಟಾಕ್ಸಿಕ್ ತಂಡ ಕಾರಣ. ಅವರ ಒಂದು ಎಫರ್ಟು ಆಗಲಿ, ಅವ್ರದ್ದೊಂದು ಶ್ರಮ ಆಗಲಿ ಇವತ್ತು ಸ್ಕ್ರೀನ್ ಮೇಲೆ ಕಾಣ್ತೈತೆ ಸರ್. ಎಲ್ಲ ಅಭಿಮಾನಿಗಳು 4 ವರ್ಷದಿಂದ ನಾವು ಫಿಲ್ಮ್ ನೋಡಿಲ್ಲ ಅಂತಿದ್ರು. ಇವತ್ತು 4 ವರ್ಷ ಯಾಕೆ ಟೈಮ್ ತೊಗೊಂಡಿತ್ತು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಗದಗ ಜಿಲ್ಲೆ ಯಶನವರ ಅಭಿಮಾನಿಗಳ ಪರವಾಗಿ ಟಾಕ್ಸಿಕ್ ಮೂವಿಗೆ ಮತ್ತು ರಾಕಿಂಗ್ ಸ್ಟಾರ್ ಯಶ್ನವ್ರಿಗೆ ಶುಭಾಶಯಗಳನ್ನು ಕೋರ್ತೀವಿ. ಮುಂದಿನ ದಿನಮಾನದೊಳಗೆ ಇದೇ ರೀತಿ ಚಿತ್ರವನ್ನು ನೀಡಿ ಎಲ್ಲ ಪ್ರೇಕ್ಷಕರಿಗೆ ಮನರಂಜನೆ ಕೊಡಬೇಕಂತಂದು ಅವರಲ್ಲಿ ಕೇಳ್ಕೊತೀನಿ.